ಅದ್ರ ಆಚೆ ಫೋನ್ ಮಾಡ್ತೀನಿ, ನಾ ಬಂದಿರ್ತೀನಿ ಪ್ರತಿಯೊಬ್ಬರಿಗೂ. ನಾವು ನಾನು ನಾಳೆ ಸಿಗ್ತೀನಿ, ಇವತ್ತು ವಿಡಿಯೋ ಇಲ್ಲ, ನಾವು ಬರಕ್ಕಾಗಲ್ಲ. ನೀವೇನವ್ರಿ ಮತ್ತೆ ಬನ್ನಿ, ಇವತ್ತು ಏನವ್ರೆ ಮುಚ್ಚಿಸಿ ಮುಚ್ಚಿಸಿ ಉಳಿಸಿ 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 ಉಳಿಸಿ. ಎಸ್, ಗಬ್ಬೆದ್ದು ನಾರುತ್ತಿರುವ ಕೆಮಿಕಲ್ ಮಿಶ್ರಿತ ಗಾಳಿಯಿಂದ ಆರೋಗ್ಯ ಹಾಳಾಗ್ತಾ ಇದೆ. ಈ ಕೂಡಲೇ ಕಾರ್ಖಾನೆ ಮುಚ್ಚಿಸುವಂತೆ ನಂಜನಗೂಡು ತಾಲೂಕಿನ ಸಿಂಧುವಳ್ಳಿ ರೈತರು ಮತ್ತು ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ರು. ಗ್ರಾಮದ ಶ್ರೀ ಅನ್ನಪೂರ್ಣೇಶ್ವರಿ ಡಾಂಬರ್ ಪ್ಲಾಂಟ್ ಮುಂಭಾಗ ಜಮಾಯಿಸಿದ್ದ ಗ್ರಾಮಸ್ಥರುಗಳು ಇಲ್ಲಿನ ಡಾಂಬರ್ ಕೆಮಿಕಲ್ ಹೊಗೆಯಿಂದ ಆರೋಗ್ಯ ಹಾಳಾಗ್ತಾ ಇದೆ, ಸುತ್ತಮುತ್ತಲ ಜಮೀನುಗಳಲ್ಲಿ ಕೆಲಸ ಮಾಡಲು ಆಗುತ್ತಿಲ್ಲ, ಪಕ್ಕದಲ್ಲೇ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ವಿಷಪೂರಿತ ಗಾಳಿಯಿಂದ ಆರೋಗ್ಯ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿಯಿಂದ ನೋಟಿಸ್ ನೀಡಿದ್ದರೂ ಇಲ್ಲಿಯವರು ಜನರ ಆರೋಗ್ಯದತ್ತ ಕಾಳಜಿ ವಹಿಸುತ್ತಿಲ್ಲ ಅಂತ ವಿವಿಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರ ಹಾಕಿದ್ರು. ಹೋರಾಟ, ಇಲ್ಲಿವರೆಗೂ ಹೋರಾಟ, ಮುಚ್ಚಿಸಿ 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 ಉಳಿಸಿ ಉಳಿಸಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಣಕರ್ ನಾಯ್ಕ ಸೇರಿದಂತೆ ಇನ್ನಿತರರು ಮಾತನಾಡಿ, ಕಳೆದ 8 ವರ್ಷಗಳಿಂದ ಇದೇ ಸಮಸ್ಯೆ ಇದೆ. ಗ್ರಾಮದ ಸಾಕಷ್ಟು ಜನ ಆರೋಗ್ಯ ಮತ್ತು ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ದಾರೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳ ಮೇಲೂ ಈ ವಿಷಪೂರಿತ ಗಾಳಿ ಮತ್ತು ಹೊಗೆ ಪರಿಣಾಮ ಬೀರಿದ್ದು ಸಾವಿರ ರೂಪಾಯಿ ಹಣ ಆಸ್ಪತ್ರೆಗಳಿಗೆ ಖರ್ಚಾಗ್ತಾ ಇದೆ. ಕಾರ್ಖಾನೆಯಲ್ಲಿ ಡಾಂಬರ್ ಮಿಕ್ಸ್ ಪ್ರಕ್ರಿಯೆ ನಡೀತಾ ಇದ್ದು ಇದರಿಂದ ಹೊರಬರುವ ಕೆಮಿಕಲ್ ಮಿಶ್ರಿತ ಗಾಳಿ ಮತ್ತು ಹೊಗೆಯಿಂದ ಅಕ್ಕಪಕ್ಕದ ಜಮೀನುಗಳಲ್ಲಿ ಕೆಲಸ ಮಾಡಲು ಆಗ್ತಾ ಇಲ್ಲ. ಹೀಗಾಗಿ ಇವತ್ತು ಕಾರ್ಖಾನೆ ಮುಂದೆ ಪ್ರತಿಭಟನೆ ನಡೆಸ್ತಾ ಇದ್ದು ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಗೆ ಕಡಿವಾಣ ಹಾಕಿ ಗ್ರಾಮಸ್ಥರ ಆರೋಗ್ಯ ಕಾಪಾಡುವಂತೆ ಒತ್ತಾಯ ಮಾಡಿದ್ರು. ಈ ಟಾರ್ ಪ್ಲಾಂಟ್ ಇಂದ ನಮ್ಮ ಊರ ಗ್ರಾಮಸ್ಥರಿಗೆ ಬಹಳ ತೊಂದರೆ ಆಯ್ತಾ ಇದೆ. ಕೆಲಸ ಮಾಡೋರ್ಗ ಅದರಿಂದ ಜನಗಳಿಗೆ ವಾಯುಮಾಲಿನ್ಯದಿಂದ ಶ್ವಾಸಕೋಶಗಾಲಿ, ಉಸಿರಾಟಕ್ಕಾಗಲಿ ಮತ್ತು ಈ ಕ್ಯಾನ್ಸರ್ ರೋಗ ಅಂಥದ್ದು ಆಲ್ರೆಡಿ ಮೊದಲು ನಮ್ಮ ಊರಲ್ಲಿ ಯಾರೂ ಇರಲಿಲ್ಲ. ಆಲ್ರೆಡಿ ಈಗ ಒಂದು 5-6 ಜನಕ್ಕೆ ಬಂದ್ಬಿಟ್ಟಿದೆ. ಈ ವಾತಾವರಣ ಕುಡಿದು ಜನಗಳು ಕೆಮ್ಮು ಮತ್ತು ಟಿ ವಿ ಸುಧಾ ಅಟ್ಯಾಚ್ ಆಗ್ತದೆ. ಅದರಿಂದ ನಾವು 2-3 ಸತಿ ಇವ್ರಿಗೆ ಬಂದು ನಿಮ್ಮ ಡಿಪಾರ್ಟ್ಮೆಂಟ್ನಾಗ ಕರೆತಂದು ಪರಿಶೀಲನೆ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿ ಓಡಿಸಿ ಅಂತ ನಾವು ಹೇಳಿ ಸಾಕಾಯ್ತು. ಆಲ್ರೆಡಿ ಪಂಚಾಯತಿಯಿಂದ ನೋಟಿಸು ಕೊಟ್ಟಿದ್ದೀವಿ, ಆಲ್ರೆಡಿ ಪರಿಸರ ಡಿಪಾರ್ಟ್ಮೆಂಟ್ಗೂ ಬರೆಸಿದ್ದೀವಿ, ಇವ್ರಿಗೂ ಕೊಟ್ಟಿದ್ದೀವಿ. ಆದರೂ ಏನೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಆ ಮಾಡಿದಾಗ ನಮಗೂ ಹೇಳಿ ಸಾಕಾಗಿ ಇವತ್ತು ನಮ್ಮ ಹುಡುಗರೆಲ್ಲ ಬಂದು ಅಣ್ಣ ಏನಾರ ಅಲ್ಲಿ ಇವತ್ತು ನಮ್ಗೆ ನ್ಯಾಯ ದೊರಕಿಸ್ಬೇಕು ಅಂತ ಹೇಳ್ಬಿಟ್ಟು ಬಂದು ಕೇಳ್ಕೊಂಡ್ರು. ನಡ್ರಪ್ಪ ಗಣೇಶ್ ಅಂತ ಪಕ್ಕದಲ್ಲಿ ನಮ್ಮದು ಜಮೀನಿದೆ. ಇನ್ನೇನು ಇವರು 5-6 ವರ್ಷದಿಂದ ಹಾಕಬಿಟ್ರು. ಬಂದು ಕೇಳ್ದಕ್ಕೆ ಹಿಂಗೆ ಬಂದದು, ಇನ್ನೊಂದು ಲೋಡು ಇನ್ನೆರಡು ಲೋಡು ಅಂದ್ಬಿಟ್ಟು ಪಾಡ್ಗೆ ಓಡಿಸ್ಕೊಳ್ಳೋದು, ನಾವು 4-5 ಜನ ಕರ್ಕೊಬರೋದು, ಆಯ್ತು ಹೋಗಿ ನಿಲ್ಲಿಸ್ತೀವಿ ಅನ್ನೋದು ಮಾಡೋದು. ಹಿಂಗೆ ಆಗ್ಬಿಟ್ಟು ನೋಡಿ ನಮ್ಮ ತಾಯಿಗೆ ಫುಲ್ಲು ಇದಾಗ್ಬಿಟ್ಟದ. ಈಗ 3 ಲಕ್ಷ ಖರ್ಚು ಮಾಡಿದ್ದೀನಿ. ಈಗ ಅಂದ್ರೆ ಇದರಿಂದನೇ ಆಗಿರೋದು. ಮೊದಲು ಚೆನ್ನಾಗಿ ಕೆಲಸ ಮಾಡ್ತಿದ್ರು, ಚೆನ್ನಾಗಿ. ಇವಾಗ ಫುಲ್ ಇದಾಗ್ಬಿಟ್ಟು ಒಂದು 2-3 ಲಕ್ಷ ಖರ್ಚು ಮಾಡಿದ್ವಿ, ಆಯ್ತಾ ಇಲ್ಲ ನಮ್ಗ. ಅಲ್ಲ, ಊರಲ್ಲಿ ಇವ್ರೊಬ್ರಿಗೇನೋ ಇನ್ನು ಬೇರೆಯವ್ರಿಗೆ ಈ ತರ ಎಲ್ಲ ಸಮಸ್ಯೆ. ಅವ್ರು ಮಾತ್ರ ನಮ್ಮ ಪಕ್ಕದ ಜಮೀನಲ್ವಾ ಸರ್, ಇವ್ರಿಗೆ ಜಾಸ್ತಿ ಇದಾಗ್ಬಿಟ್ಟದ. ಕುಡ್ದು ಜಮೀನ್ಗೆ ಹೋಗ್ತಿದ್ವಿ, ಕುಡ್ದು ವಾಂತಿ ಮಾಡ್ಕೊಳೋದು, ನಡ್ಕಲ್ ಬರೋದು, ಕೆಮ್ಮು ವಾಂತಿ ಮಾಡಿ ಹೊಟ್ಟೆ ಕಳ್ಳೆಲ್ಲ ನಡುತ್ತದ, ಕಾಲು ಕೈ ಬರಲ್ಲ, ಕುಡ್ದು ಹಂಗಾಗಿ ಹಿಂಗಾಗಿನಿ. ತಿಂಗ ಮೈಸೂರು ಕರ್ಕೊತಾನ, 50,000 ರಕ್ತ ಪರೀಕ್ಷೆ ಮಾಡ್ತಾರೆ, ಅವಂದ ಪರೀಕ್ಷೆ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಗುಣ ಆಯ್ತಾನೆ ಇಲ್ಲ. ಇವರು ಬರ್ತದವಾಗ ಆ ಗುಳಿನೊಳಗೆ ಕೂಡ್ತಾನ, ಗುಳ್ಳಿ ಹಾಕೊಂಡವನ, ಅದೇ ಇಷ್ಟ ಹಿಂಗಾಗಿನಿ. ಎಷ್ಟು ವರ್ಷ? ನನ್ನ ಹೆಸರು ಸಿದ್ದರಾಜು ಅಂತ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ನಂಜನಗೂಡು ತಾಲೂಕು ಅಧ್ಯಕ್ಷ. ನಮ್ಮ ಊರಿನಲ್ಲಿ ಡಾಂಬರ್ ಫ್ಯಾಕ್ಟ್ರಿಯಿಂದ ಈ ಹೊಗೆ ವಾಯುಮಾಲಿನ್ಯ ಬರೋದ್ರಿಂದ ನಮ್ಮ ತುಂಬ ಜನರಿಗೆ ಅನಾನುಕೂಲವಾಗ್ತಿದೆ. ಅಸ್ತಮ, ಈ ಥರ ಉಸಿರಾಟದ ತೊಂದರೆ, ತುಂಬ ತೊಂದರೆಗಳಾಗ್ತಾ ಇದ್ದು, ಮುಂದೆ ಅದು ಕ್ಯಾನ್ಸರ್ ಆಗೋ ಮಟ್ಟಕ್ಕೂ ತಿರ್ಬೋದು ಅಂತ ನಮಗೆ ಭಯ ಇದ್ದು. ಮತ್ತು ಇಲ್ಲಿ ಸ್ಕೂಲ್ ಇದೆ, ಚಿಕ್ಕ ಮಕ್ಕಳು ಓದ್ತಾ ಇದ್ದಾವೆ, ಅವಕ್ಕೂ ಸಹ ತೊಂದರೆ ಆಗುತ್ತೆ. ಆದ್ದರಿಂದ ಇದನ್ನು ಬೇರೆಡೆಗೆ ಶಿಫ್ಟ್ ಮಾಡಿ ನಮ್ಮ ಊರಿನ ಜನತೆಗೆ ಹಾಗೂ ಶಾಲಾ ಮಕ್ಕಳಿಗೆ ಎಲ್ಲರಿಗೂ ಆರೋಗ್ಯದ ಹಿತದೃಷ್ಟಿಯಿಂದ
ಈ ವೇಳೆ ಶ್ರೀ ಅನ್ನಪೂರ್ಣೇಶ್ವರಿ ಡಾಂಬರ್ ಪ್ಲಾಂಟ್ನ ಮಾಲೀಕ ಮಂಜು ಸ್ಥಳಕ್ಕಾಗಮಿಸಿ ಪ್ರತಿಭಟನಾಕಾರರ ಮನವೊಲಿಸುವ ಕಾರ್ಯಕ್ಕೆ ಮುಂದಾದ್ರು. ನೀವು ಹೇಳುವಂತೆ ಆ ರೀತಿಯ ವಿಷಪೂರಿತ ಗಾಳಿ ಮತ್ತು ಹೊಗೆ ಹೊರಬರುತ್ತಿಲ್ಲ. ಗುಜರಾತ್ನಿಂದ ಹೊಸ ಟೆಕ್ನಾಲಜಿ ಬರ್ತಾ ಇದ್ದು ಅದನ್ನು ಅಳವಡಿಸಿದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋ ಸಮಜಾಯಿಷಿ ನೀಡಿದ್ರು. ಈ ವೇಳೆ ಗ್ರಾಮಸ್ಥರು ಮತ್ತು ಕಾರ್ಖಾನೆ ಮಾಲೀಕರ ನಡುವೆ ಮಾತಿನ ಚಕಮಕಿ ಮುಂದುವರೆದು ಕೊನೆಗೆ ಅಧಿಕಾರಿಗಳೇ ಮಧ್ಯಪ್ರವೇಶಿಸಿ ಸಮಸ್ಯೆಗೆ ಪರಿಹಾರ ಒದಗಿಸಲಿ ಅನ್ನೋ ನಿರ್ಧಾರಕ್ಕೆ ಬಂದ್ರು. ಅದೇ ಸರ್, ಈಗ ಊರವರೆಲ್ಲ ಹಿಂಗೆ ಪ್ರತಿಭಟನೆ ಮಾಡೋರೆ ಅಂದ್ರೆ ಆರೋಗ್ಯ ಹಾಳಾಗ್ತಾ ಇದೆ ಅಂತ ಏನ್ ಹೇಳ್ತೀರಾ ನೀವು? ಆರೋಗ್ಯ ಹಾಳಾಗುತ್ತೆ ಅನ್ನೋದಕ್ಕೆ ಕಾರಣ ಬೇಕಲ್ಲ ಸರ್. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರಿಂದ ಆರೋಗ್ಯ ಹಾಳಾಯ್ತಾದ ನಿಮ್ಮ ಪೊಲೀಸನವರ ಇಲ್ಲ ನಿಮ್ಮ ತಹಶೀಲ್ದಾರ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಡಾಕ್ಟ್ರ ಏನು ಹೇಳ್ತಾರ ಆಗ ಅದಕ್ಕೇನು ನ್ಯಾಯ ಹೆಚ್ಚಿಲ್ಲ. ಇದರಿಂದ ಒಬ್ಬರು ಮನುಷ್ಯರ ಆರೋಗ್ಯ ಹಾಳಾಯ್ತಾ ಅಂದಾಗ ಅದಕ್ಕೆ ನಾವು ಸಂಬಂಧಪಟ್ಟ ಅದಕ್ಕೆ ಏನ್ ಬೇಕೋ ಆಕ್ಷನ್ ತಗೊಳ್ಳೋಣ ನಾವು. ಅಲ್ಲ, ಕೆಲವರು ಹೇಳ್ತಾರೆ ಲೈಸೆನ್ಸ್ ಎಲ್ಲ ಲೀಗಲ್ ಆಗಿಲ್ಲ. ಎಲ್ಲ ಲೈಸೆನ್ಸ್ ಲೀಗಲ್ ಆಗಿಲ್ಲ ಅನ್ನೋದಕ್ಕೆಲ್ಲ ಅವ್ರ ಹತ್ರ ಸಾಕ್ಷಿಗಳು ಕೊಟ್ಟಿದ್ದೀನಿ, ಜೆರಾಕ್ಸ್ ಕೊಟ್ಟಿದ್ದೀನಿ, ನನ್ನ ಹತ್ರ ಲೈಸೆನ್ಸ್ ತಗೊಂಡಿದ್ದೀನಿ, ಪೊಲೀಸಿಯನ್ ತಗೊಂಡಿದ್ದೀನಿ, ತಹಶೀಲ್ದಾರ್ರಿಂದ ಇದು ತಗೊಂಡಿದ್ದೀನಿ, ಗ್ರಾಮ ಪಂಚಾಯತಿಯಿಂದ ತಗೊಂಡಿದ್ದೀನಿ. ಎಲ್ಲ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಪ್ರತಿಯೊಂದು ಆಯ್ತಾ ನಮ್ಮ ಹತ್ರ. ಅದಕ್ಕೆ ಏನಿಲ್ಲ ಅನ್ನೋದಕ್ಕೆ ಬೇಕು ಅನ್ನೋದನ್ನ ಕೇಳಲಿ ಅವರು, ನಾನು ಅದನ್ನ ಒದಗಿಸ್ಕೊಡ್ತೀನಿ ಅವ್ರಿಗೆ. ಅಂದ್ರೆ ಈಗ ಅವ್ರು ಏನ್ ಉದ್ದೇಶಪೂರ್ವಕವಾಗಿ ಮಾಡ್ತಾರ? ನಂಗೆ ನೋಡಿ, ನಾವು ಒಂದು ಉದ್ದೇಶಪೂರ್ವಕವಾಗಿ ಮಾಡ್ತಾವ್ರ, ಬೇಕು ಅಂತ ಮಾಡ್ತಾವ್ರ ಅನ್ನೋದು ನನಗೆ ಗೊತ್ತಿಲ್ಲ ಸರ್. ಆದ್ರೆ ಅವರು ಹೊಗೆ ಬತ್ತಾದ ಅಂತ ಹೇಳ್ತಾವ್ರ. ಅದಕ್ಕೆ ಸಂಬಂಧಪಟ್ಟಾಗಿ ಏನು ಅನ್ನೋದನ್ನ ನಾನು ನಿಮ್ ಜೊತೆ ಬರ್ತೀನಿ, ನೋಡೋಣ. ಯಾಕೆ ಹೊಗೆ ಬಂದು ಯಾಕೆ ತೊಂದರೆ ಆಯ್ತಾ ಅನ್ನೋದನ್ನ ನಿಮ್ ಜೊತೆ ನಿಂತು ನಾನು ನೋಡ್ತೀನಿ. ಅದನ್ನ ನಾಳೆನ ನೀವು ಬನ್ನಿ, ನಾನು ಬರ್ತೀನಿ ಅಂತ ಬೆಳಿಗ್ಗೆನೆ ಹೇಳಿದ್ದೆ ಅವ್ರಿಗೆ. ಏನೇಳಿ ಆಯ್ತು ಬನ್ನಿ ಅಂತಂದ್ರು. ಅಲ್ಲಿವರೆಗೆ ಅವರು ನಿಲ್ಸಿ ಓಡಿಸೋದ್ ಬೇಡ ಅಂತ ಇವ್ರು ಬಂದು ಇದು ಮಾಡಿದಾರ. ಯಾಕಂದ್ರೆ ಅಲ್ಲಿ ಕೆಲಸ ಸ್ಟಾರ್ಟ್ ಆದಾಗ ಅರ್ಧಂಪರ್ಧಂ ನಿಲ್ಸಕ್ಕಾಗಲ್ಲ. ಅರ್ಧ ಲೋಡು ಗಾಡಿಲಿ ಉಳ್ಕೊಂಡ್ರೆ ಎಲ್ಲ ಕಲ್ಲು ಆಗ್ಬಿಟ್ರೆ ತಕೊಂಡೋಗಿ ಕಸಕ್ ಸುರಿಯೋದೆ. ಅದನ್ನ ಬೇರೆ ರೀತಿ ಪದಾರ್ಥ ಅಲ್ಲ ಇದು. ಗ್ರಾಮ ಪಂಚಾಯತಿ ನೋಟಿಸ್ ಕೊಟ್ಟಿದ್ದಾರೆ ಸರ್, ಇದ್ರ ಬಗ್ಗೆ ಗ್ರಾಮ ಪಂಚಾಯತಿಯಿಂದ ನನಗೆ ತಿಳಿಸಿದ್ರು, ಹಿಂಗ್ ಬಂದು ಪಬ್ಲಿಕ್ ಜನ ತೊಂದರೆ ಆಯ್ತದ ಅಂತ ಹೇಳ್ತಾ ಇದಾರೆ ನೋಡಿ ಅಂತ. ಅದಕ್ಕೆ ಸಂಬಂಧಪಟ್ಟಾಗ ನಾನು ಏನ್ ಮಾಡ್ಬೇಕು ಅದೆಲ್ಲ ಮಾಡಿಸಿದೀನಿ. ಅದಕ್ಕೆ ಇನ್ನೊಂದು ಪದಾರ್ಥ ಬರ್ಬೇಕು, ಅದೊಂದು ಪದಾರ್ಥ ಫಿಕ್ಸ್ ಮಾಡಿದ್ರೆ ಧೂಳು ಬರಲ್ಲ, ಏನೂ ಬರಲ್ಲ. ಅದಕ್ಕೆ ಅದನ್ನು ಅಪ್ಲೈ ಮಾಡಿದೀನಿ ಈಗ. ಮತ್ತೆ ಪಕ್ಕದ ಮೊರಾರ್ಜಿ ದೇಸಾಯಿ ಶಾಲೆಯವರು ಸಹ ಆರೋಪ ಮಾಡೋರೆ, ನಮಗೂ ಹೌದು ವಾಸನೆ ಬರ್ತಾ ಇದೆ. ನಮ್ಮ ಕಾರಣಕ್ಕೂ ಇಲ್ಲ ಅಲ್ಲಿ. ಈಗ ಆರೋಪ ಮಾಡ್ರ ಅನ್ನೋದಕ್ಕೆ ಒಂದು ಇದು ಸಾಬೀತಾಗಬೇಕಲ್ಲ. ಈಗ ನಾನೇ ಬರ್ತೀನಿ, ಬನ್ನಿ, ಈಗ ನಾನ್ ಸರಿ ಇಲ್ಲ ಅನ್ನೋದಕ್ಕೆ ಅರ್ಥ ಬೇಕು. ಅದೇ ಅವ್ರು ಹೇಳ್ತಾ ಇರೋದು, ಅಧಿಕಾರಿಗಳು ಬಂದು ಇದನ್ನೆಲ್ಲ ಚೆಕ್ ಮಾಡಬೇಕು. ಅದು ನಾನೇ ಹೇಳ್ತೀನಲ್ಲ, ನೀವು ಯಾವ ಅಧಿಕಾರಿಗೆ ಬೇಕು ಕೊಡಿ, ಮಾತಾಡಿ ತಿಳಿಸಿ. ಈಗ ನೀವು ಹಂಗ ಮಾತಾಡೋದಿಲ್ಲ, ಸ್ಟಾರ್ಟ್ ಮಾಡ್ಬಿಟ್ಟು ಇಷ್ಟಿನಿಂದ ಹೆಂಗಿತ್ತು ಹಂಗ ಸ್ಟಾರ್ಟ್ ಮಾಡಿ. ಯಾಕೆ ತೊಂದ್ರೆ ಇಲ್ಲ, ಹೊಲಗಡೆ ಬನ್ನಿ, ನೀವು ಬನ್ನಿ. 5 ವರ್ಷದಿಂದ ಹೋಗಿರಿ. ಅವತ್ತು 17 ನಾನು ಅವತ್ತು 17 ನೀವು ಬಂದೇ ಇಲ್ಲ ಇಲ್ಗ. ನಿಮ್ ಪಡ್ ನೀವೇ ನೋಡಿ ಮದೇ ನಾಯ್ಕ್ರ, ನೀವು ಎಲ್ಲಾರು ಇರ್ಲಿ, ನೀವು ಒಂದ್ ಫೋನ್ ಮಾಡಿ ಇವತ್ತು ಹೆಂಗ ನೋಡಿ ಸ್ವಾಮಿ ಹಿಂಗದ ಬನ್ನಿ ನೀವು ಯಾರಿಗೆ ನಾನ್ ನೋಟಿಸ್ ಕೊಟ್ಟಿರಂತ ಅವ್ರಿಗೆ ನೋಡಿ ಸರ್ ಹಿಂಗೆಲ್ಲ ರೆಡಿ ಮಾಡ್ಸಿದೀನಿ. ಯಾವ್ದೇ ರೀತಿ ಇವತ್ತು ನೋಡಿ ಅದು ಏನ್ ಅನ್ನೋದು ಹೇಳ್ತೀನಿ ಕೇಳಿ ಒಂಚೂರು. ಬೆಳಿಗ್ಗೆ ಎದ್ದ ತಕ್ಷಣ ತೇವ ಇರುತ್ತಾ, ತೇವ ಇದ್ದಾಗ ಸ್ಟಾರ್ಟ್ ಆದಾಗ ಈಗ ಗಾಡಿ ಸ್ಟಾರ್ಟ್ ಮಾಡಿ ಒಂಚೂರು ಮೂವ್ ಆಗಂತ ಹೊಗ ಬರ್ತದ ಅಣ್ಣ. ಅದ್ರಿಂದ ಯಾವ್ದೇ ತೊಂದ್ರೆ ಇಲ್ಲ ಅನ್ನೋದು ವಿಷ ಅದು ಚೆನ್ನಾಗಿರೋದು. ಅಲ್ಲಿ ಕೊಟ್ಟಿರೋದೇ ಅದು ಕಣ. ಅಯ್ಯಪ್ಪ ಇನ್ನೇ ಅಲ್ಲಲ್ಲಿ ಕೊಟ್ಟಿದ್ದೀನಿ.